ಗುಣರಾಶಯ ಹೃದಯಾಗ ಶುದ್ಧ ವಿದ್ಯಾಗ ಮಧ್ವಾಗ ಚರವೋ ನಮಃ ಅಪಾದಬೋಲಿ ಪರ್ಯಂತಂ ಕುರುಡಾವಾಕೃತಿ ಸ್ವರೇತ್ತೈನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ ವಿಮುಖೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಗತೆ ರಾಜರಾಜಾಗತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ವಿಷ್ಣುತಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂ ಶಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮ ಶ್ರೀಕೃಷ್ಣಗೀತಾಯ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಹಿಂದಿನ ಪಾಠದಲ್ಲಿ ತಸ್ಮಾತ್ ಯುದ್ಧಸ್ವ ಭಾರತ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ. ಹೀಗೆ ಪರಮಾತ್ಮನ ಪೂಜಾರೂಪವಾದಂತಹ ಆರಾಧನೆ, ತನ್ನ ವಿಹಿತ ಕರ್ತವ್ಯ ಅಂತ ಪರಮಾತ್ಮನ ಪೂಜೆ, ಅವನ ಆರಾಧನೆ ಅಂತ ಯುದ್ಧವನ್ನು ಮಾಡು ಅಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ತಿಳಿಸಿದ ಅಲ್ವಾ. ಈಗ ಮತ್ತೊಂದು ಪ್ರಶ್ನೆ ಪ್ರಾರಂಭವಾಗ್ತದೆ. ಏನು ವಿಷಯ? ನಾನು ಏತದ್ ಅಯುಕ್ತಂ ಅಂತ ಯಾರು ವಿವೃತ್ತಿಕಾರರು ರಾಯರು ಮುಂದಿನ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ನಾನು ಏತದ್ ಅಯುಕ್ತಂ, ಯಾಕೆ ಇದು ಸರಿಯಲ್ಲ ಅಂತ. ನೀವು ಹೇಳೋದು ಸರಿಯಲ್ಲ. ಪರಮಾತ್ಮನ ಪೂಜಾರೂಪವಾದಂತಹ ಆರಾಧನೆ ಅವರ ವಿಹಿತ ಕರ್ತವ್ಯ, ಅದನ್ನು ವಿಹಿತ ಕರ್ತವ್ಯವನ್ನು ಪರಮಾತ್ಮನ ಆರಾಧನೆ ಅಂತ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸರಿ ಅಲ್ವಲ್ಲ ಅಂತ. ಯಾಕೆ ಅಂತ ತಿಳಿಸ್ತಾ ಇದ್ದಾರೆ. ಏನು? ಜೀವೇಶ್ವರಯೋ ನಿತ್ಯತ್ವ ಅವಿಶೇಷಾತ್ ಕೂತ ಈಶ್ವರಸ್ಯ ಪೂಜಿತ ಇತ್ಯತೋ ವಾ ಜೀವಾಧಾರೇ ವಿಶೇಷ ವಕ್ತು ಅವಿನಾಶಿ ಇತ್ಯಾದಿ ಶ್ಲೋಕದ್ವಯಂ ಪ್ರವೃತ್ತಂ. ಪರಮಾತ್ಮ ಯಾರೇಳಿ? ಅನಾದಿ ನಿತ್ಯ. ಜೀವ ಎತ್ತವ ಅನಾದಿ ನಿತ್ಯ. ಏನು ವಿಶೇಷ? ಇಬ್ಬರಿಗೇನು ವಿಶೇಷತೆ ಏನಿದೆ? ಇವರು ಅನಾದಿ ನಿತ್ಯರಾದವ, ಇವರು ಪ್ರತಿಬಿಂಬರಾದ ಜೀವನು ಅನಾದಿ ನಿತ್ಯರಾದವ. ಏನು ವಿಶೇಷ ಇದೆ? ವಿಶೇಷ ಏನಿಲ್ಲದೆ ಈಶ್ವರನ ಪೂಜೆ ನಾವ್ಯಾಕೆ ಮಾಡಬೇಕು, ಪರಮಾತ್ಮರ ಆರಾಧನೆ ನಾವ್ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಬರ್ತದಲ್ಲ. ಅದಕ್ಕೆ ಈ ಶ್ಲೋಕ ಹಿಂದಿನ ಶ್ಲೋಕ ಹೊರಟಿರೋದು. ಹಿಂದಿನ ಶ್ಲೋಕ ಏನು? ಅವಿನಾಶಿತು ತದ್ವಿಧಿ ಏನ ಸರ್ವವಿತಂ ತತಂ. ಪರಮಾತ್ಮರನ್ನ ಅವಿನಾಶಿ ಅಂತ ತಿಳಿಯಬೇಕು ಅಂತ ಆ ವಿಷಯ ಹೊರಡ್ತಾ ಇದ್ದಾರೆ. ಏನು? ತಥಾಹಿ. ಏನು ಅದರ ಅರ್ಥ? ಏನು ಹಿಂದಿನ ಶ್ಲೋಕದ ಚಿಂತನೆ? ಏನು ಅದನ್ನು ರಾಯರು ಬಿಡಿಸ್ತಾ ಇದ್ದಾರೆ. ಏನ ಭಗವತ ಇದಂ ಜಗತ್ಕಾಲ ಗುಣಜಾತಂ ದೇಶಶ್ಚ ತತಃ ತತಂ ವ್ಯಾಪ್ತಂ. ದೇಶತಃ ಕಾಲತಃ ಗುಣತಃ ಪರಮಾತ್ಮ ವ್ಯಾಪ್ತನಾದವ, ಸರ್ವತ್ರ ವ್ಯಾಪ್ತನಾದವ. ಹೇಗೆ? ದೇಶತಃ ಕಾಲತಃ ಗುಣತಃ. ಹೀಗೆ ವ್ಯಾಪ್ತನಾದ ಪರಮಾತ್ಮ ಕಾಲತೋ ಗುಣತೋ ದೇಶತಶ್ಚ ಯತ್ ವಿಷ್ಣಾಕ್ಯಂ ಬ್ರಹ್ಮ ತತಿಮತ್ ತದ್ ವಿಷ್ಣಾಕ್ಯಂ ಬ್ರಹ್ಮ ಅವಿನಾಶಿ. ಅವಿನಾಶಿತು ತದ್ವಿದ್ಧಿ ಅಂತಿದೆ ಹಿಂದಿನ ಶ್ಲೋಕ. ಎಷ್ಟೇದು? 17ನೇ ಶ್ಲೋಕ. ಏನು ಅವಿನಾಶಿ ಅಂದ್ರೆ ಪದಕ್ಕೆ ಅರ್ಥ ಏನು? ವಿನಾಶ ಇಲ್ಲದೆ ಇರುವಂಥವ ಅಂತ. ಯಾವ ರೀತಿ ವಿನಾಶ ಇಲ್ಲ ಪರಮಾತ್ಮನಿಗೆ? ದೇಶತಃ ವಿನಾಶ ಇಲ್ಲ, ಕಾಲತಃ ವಿನಾಶ ಇಲ್ಲ, ಗುಣತಃ ವಿನಾಶ ಇಲ್ಲ. ದೇಶತಃ ಕಾಲತಃ ಗುಣತಃ ಸರ್ವಗತನಾದವ, ಸರ್ವತ್ರ ವ್ಯಾಪ್ತನಾದವ. ಇಂಥವರಿಗೆ ವಿನಾಶಿತ್ವ ಇಲ್ಲ. ಹೀಗೆ ಅವಿನಾಶಿತು ತದ್ವಿದ್ಧಿ ಏನ ಸರ್ವವಿಧಂ ಜಗತ್. ಹೀಗೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ, ಜಗತ್ತನ್ನು ಮೀರಿದ್ದಾನೆ. ಇದು ವಿಶೇಷತೆ ನೋಡಿ. ದೇಶತಃ ಕಾಲತಃ ಗುಣತಃ ಸರ್ವತ್ರ ವ್ಯಾಪ್ತನಾದವ ಮತ್ತೊಬ್ಬ ಸಿಗೋದಿಲ್ಲ. ಇದೆ ಕೆಲವೊಂದು ಪದಾರ್ಥಗಳು, ನಿತ್ಯ ಪದಾರ್ಥಗಳು ಇವೆ. ಯಾವುದು? ಹಿಂದಿನ ಶ್ಲೋಕದಲ್ಲೇ ರಾಯರು ತಿಳಿಸಿಕೊಟ್ಟಿದ್ದಾರೆ. ಹಿಂದಿನ ಶ್ಲೋಕಕ್ಕೆ ಅರ್ಥ ಹೇಳುವಾಗ ಅವಿನಾಶಿತು ತದ್ವಿದ್ಧಿ ಏನ ಸರ್ವವಿಧಂ ಜಗತ್ ಅಂತ ಹೇಳುವಾಗ, ಅವಿನಾಶಿ ಪದಾರ್ಥ ಅಂತ ಹೇಳುವಾಗ 51 ವರ್ಣಗಳು, ಅಕ್ಷರಗಳಿದೆಲ್ಲ ಅವುಗಳು, ಮತ್ತು ಅವ್ಯಾಕೃತ ಆಕಾಶ, ಇವುಗಳು ದೇಶತಃ ಕಾಲತಃ ವ್ಯಾಪ್ತ.
ದೇಶತಃ ಕಾಲತಃ ವ್ಯಾಪ್ತ. ಆದರೆ ಗುಣತಃ ವ್ಯಾಪ್ತತ್ವ ಇಲ್ಲ. ಪರಿಪೂರ್ಣ ಗುಣತಃ ವ್ಯಾಪ್ತತ್ವ ಇರೋದು ಯಾರಿಗೆ? ಪರಮಾತ್ಮರಿಗೆ ಮಾತ್ರ. ಇನ್ನೊಂದು ನಿತ್ಯ ಪದಾರ್ಥ ಇದೆ. ಯಾವುದು? ಜೀವಸ್ವರೂಪ. ಅದು ನಿತ್ಯ, ಅನಾದಿ ನಿತ್ಯ. ಅದಕ್ಕೇನು ವ್ಯಾಪ್ತತ್ವ ಇದೆ? ಕಾಲತಃ ವ್ಯಾಪ್ತತ್ವ ಇದೆ. ಗುಣತಃ ವ್ಯಾಪ್ತತ್ವ ಜೀವಸ್ವರೂಪಕ್ಕೂ ಇಲ್ಲ. ಕಾಲತಃ ವ್ಯಾಪ್ತತ್ವ, ಯಾಕಂದರೆ ಅವರ ಸ್ವರೂಪ ಏನು ಹೇಳಿ? ನಿತ್ಯ ಅಲ್ವಾ? ನಿತ್ಯ ಪದಾರ್ಥಕ್ಕೆ ಕಾಲತಃ ವ್ಯಾಪ್ತತ್ವ. ಅನಾದಿ ನಿತ್ಯ ಕಾಲ. ಕಾಲ ವ್ಯಾಪ್ತ ಅಂದರೆ ವ್ಯಾಪ್ತ ಅಂದರೆ ಪರಿಪೂರ್ಣವಾಗಿರೋದು. ಪರಿಚ್ಛಿನ್ನ ಪರಿಮಾಣ ಇಷ್ಟು ಮಾತ್ರ ಇದ್ದಾರೆ ಅಂತ. ಇವ್ರ ಕಾಲವಾರ ಏನ್ರಿ? ಅವರು 19ನೇ ಶತಮಾನದ ಆದಿಯಿಂದ ಅಂತ್ಯ ತನಕ ಇದ್ರಿ. ಪರಿಚ್ಛಿನ್ನ ಇಷ್ಟೇ. ಈ 19ನೇ ಶತಮಾನದಲ್ಲಿ ಮಾತ್ರ ಇದ್ದವ. ಇವರು 18 ಕೊನೆಯಿಂದ 19 ಆದಿ ತನಕ ಇದ್ರಿ. ಹೀಗೆ ಇದು ಕಾಲತಃ ಪರಿಚ್ಛಿನ್ನ. ಆದರೆ ಅದರ ಸ್ವಲ್ಪ ಮಾತ್ರ ಅಂತ. ಈ ಕಾಲದ ವ್ಯಾಪ್ತತ್ವ, ಅದರ ಪರಿಪೂರ್ಣತ್ವ ಯಾರಿಗಿದೆ? ಅಲ್ಲ, ಜೀವರಿಗೂ ಇದೆ. ಜೀವರು ಪರಮಾತ್ಮನ ಪ್ರತಿಬಿಂಬರು ಅಲ್ಲ. ಅದೆಲ್ಲ ಮುಂದೆ ತಿಳಿಸ್ತಾರೆ. ಕೇವಲ ಇರೋದು ಯಾವುದರಲ್ಲಿ? ಕಾಲತಃ ವ್ಯಾಪ್ತತ್ವ, ದೇಶತಃ ವ್ಯಾಪ್ತತ್ವ. ದೇಶದ ವ್ಯಾಪ್ತತ್ವ ಯಾಕೆ ಹೇಳಿಲ್ಲ? ಅವರ ಅಣು ಜೀವಸ್ವರೂಪ ಅಣು. ದೇಶದ ವ್ಯಾಪ್ತತ್ವ ಇಲ್ಲ. ಗುಣದಲ್ಲಿ ವ್ಯಾಪ್ತತ್ವ ಇದೆಯಾ? ಪರಿಪೂರ್ಣ ಗುಣತ್ವ ಇದೆಯಾ? ಅದಿರೋ ಪರಮಾತ್ಮರಿಗೆ ಮಾತ್ರ. ಸೊ ಅವಿನಾಶಿದು ತದ್ವಿದ್ಯೆ ಅಂದರೆ ರಾಯರು ಬಿಡಿಸ್ತಾ ಇದ್ದಾರೆ. ಅವಿನಾಶಿ ಪದಕ್ಕೆ ವಿಶೇಷ ಚಿಂತನೆ ಏನು? 3 ರೀತಿಯಾದಂತಹ ವ್ಯಾಪ್ತತ್ವ ಇರಬೇಕು. ಅದಿರೋದು ಪರಮಾತ್ಮ. ಹೀಗೆ ಇದು ವಿಶೇಷತೆ. ಇಂಥ ವಿಶೇಷತೆ ಇರೋದರಿಂದಾಗಿ ಪರಮಾತ್ಮನಲ್ಲಿ ಪೂಜೆ ಮಾಡಬೇಕು ಮುಂದೆ ತಿಳಿಸ್ತಾರೆ. ಅಂಥವರೇ ಮೋಕ್ಷ ಕೊಡಲಿಕ್ಕೆ ಯೋಗ್ಯ. ಅವರೇ ಸ್ವತಂತ್ರ. ಹೇಳಿದ್ರ ಇಲ್ಲ ಸ್ವತಂತ್ರ ಅಂತ. ನಾವು ಪರತಂತ್ರರು. ಹೀಗೆ ಬಿಡಿಸಿ ಹೇಳ್ತಾರೆ. ಅಕ್ಷರಕ್ಕೆ ಯಾಕೆ ಗುಣತ್ವ ಇಲ್ಲ ಅಂತ ಹೇಳಿ ಅದು ಕೇವಲ ಏನದು? ಅಕ್ಷರಗಳು ಜಡ. ಅಲ್ಲ, 2 ಕ್ವಾಲಿಟಿ ಮಾತ್ರ ಇದೆ ಅಂತ ಹೇಳಿದ್ರೆ 3ನೇದು ಯಾಕಿಲ್ಲ ಅಂತ. ಗುಣತ್ವ ಯಾಕಿಲ್ಲ? ಗುಣತ್ವ ಇಲ್ಲ. ಅದರಲ್ಲಿ ಗುಣ ಇರುತ್ತೆ. ಅದು ಜಡ. ಜಡಕ್ಕೇನು ಗುಣ? ಜಡ ಪದಾರ್ಥಕ್ಕೇನು ಗುಣ ಇರ್ತದೆ? ಇರೋದಿಲ್ಲ. ಪುಸ್ತಕ ಕೇಳ್ತಾರೆ. ಪುಸ್ತಕ ನೀಲಿ ಬಣ್ಣ ಇದೆ ಅಷ್ಟೇ. ಗುಣ ಆದರೆ ಪರಿಪೂರ್ಣತ್ವಾದಿ ಗುಣಗಳು ಇರೋದಿಲ್ಲ. ಗುಣತಃ ವ್ಯಾಪ್ತತ್ವ ಆದರೆ ಅನಂತ ಕಲ್ಯಾಣ ಗುಣಗಳು ಇರಬೇಕು. ಅದು ಯಾರಲ್ಲಿರೋದು? ಪರಮಾತ್ಮರಲ್ಲಿ ಮಾತ್ರ ಇರುವಂತಹದು ಅಂತ. ಹಾಗೆ ಏನಾಯ್ತು? ಅದೇ ಕೇಳಬೇಕು ಅಂತಿದ್ದೀವಿ. ಅಂದರೆ ನಮ್ಮಲ್ಲಿ ಕಾಲತಃನು ಹೇಗೆ ಪೂರ್ತಿ ಇಲ್ವೋ ಆ ಥರ ಅದ್ರಲ್ಲಿ ಗುಣನೂ ಪೂರ್ತಿ ಇಲ್ಲ. ಕೂಡ ಇಲ್ಲ, ಪೂರ್ಣತ್ವ ಇಲ್ಲ. ನಮಗೆ ಕಾಲತ್ವ ಇದೆ, ಅದಕ್ಕೂ ಕಾಲತ್ವ ಇದೆ. ಅನಾದಿನಿತ್ಯ ವರ್ಣಗಳು. ವರ್ಣಗಳು ಅನಾದಿನಿತ್ಯ. ಅದಕ್ಕೆ ಹೇಳಿದ್ದು ಎಲ್ಲ ಮತಗಳು ಅನಾದಿನಿತ್ಯ. ಹಾಗೆ ನೋಡಿದರೆ ವರ್ಣಗಳಿದ್ದರೆ ಎಲ್ಲ ಮತಗಳು ಹುಟ್ಟಿರೋದು. ಶಬ್ದಗಳು ಅನಾದಿನಿತ್ಯ. ಶಬ್ದ ಹುಟ್ಟಿದ್ದಲ್ಲಿ ಅವ್ಯಾಕೃತ ಆಕಾಶದಲ್ಲಿ. ಶಬ್ದ ಗುಣಕಂ ಆಕಾಶಂ ಅನಾದಿನಿತ್ಯವೇ. ಅವ್ಯಾಕೃತ ಆಕಾಶ ನಾವು 2 ರೀತಿಯ ಆಕಾಶ. ಒಂದು ನಮಗೆ ಕಾಣುವ ಆಕಾಶ. ಎಷ್ಟು ದೇಶರೇ ವ್ಯಾಪ್ತಾವ? ಬ್ರಹ್ಮಾಂಡ ಮಿತಿ ಮೀರಿದಾನವ. ಕಾಲ ಅನಾದಿನಿತ್ಯ, ಪರಿಪೂರ್ಣತ್ವ. ಗುಣ ಪರಿಪೂರ್ಣತ್ವ. ವ್ಯಾಪ್ತ ಪದಕ್ಕರ್ಥ ಪರಿಪೂರ್ಣತ್ವ ಅಂತ. ದೇಶತಃ ಪರಿಪೂರ್ಣತ್ವ, ಕಾಲತಃ ಪರಿಪೂರ್ಣತ್ವ, ಪೂರ್ಣತ್ವ, ಗುಣತಃ ಪೂರ್ಣತ್ವ. ಇದು ಪರಮಾತ್ಮರಿಗೆ ಮಾತ್ರ ಇರುವಂತಹ. ಈಗ ಬ್ರಹ್ಮಾಂಡ ಎಲ್ಲ ನಾಶ ಆಗುತ್ತೆ ಪ್ರಳಯದಲ್ಲಿ. ಅವಾಗ ವರ್ಣಗಳು ಹೋಗುತ್ತೆ. ಹೌದು. ಅವಾಗ ಮತ್ತು ಅದು ಇಲ್ಲಲ್ಲ. ಇದು ಕಾಲತಃ ಇಲ್ಲಲ್ಲ. ಅವ್ಯಾಕೃತ ಆಕಾಶ ಇರ್ತದೆ. ಹಾಂ, ಅವ್ಯಾಕೃತ ಆಕಾಶ ಹಾಗೆ ಇರ್ತದೆ. ಅವ್ಯಾಕೃತ ಆಕಾಶ ಹಾಗೆ ಇರುತ್ತೆ. ಹೌದು ಹೌದು. ಯಾಕಂದರೆ ಅದು ಹೋದ್ಮೇಲೆ ಅದನ್ನು ಅದು ಬ್ರಹ್ಮಾಂಡವನ್ನು ಮೀರಿರೋದದು. ಅದು ಪರಮಾತ್ಮರ ಸ್ವರೂಪವೇ. ಮತ್ತೆ ಅದು ಅವ್ಯಾಕೃತ ಆಕಾಶ. ಬ್ರಹ್ಮಾಂಡದ ಒಳಗಿರೋ ಆಕಾಶ ಹೇಳ್ತಾ ಇಲ್ಲ ಇಲ್ಲಿ. ಅದು ವ್ಯಾಕೃತ ಆಕಾಶ. ಅದನ್ನು ಮಿತಿ ಮೀರಿರೋದು. ಅನಂತ. ಅದು ಪೂರ್ಣವಾಗಿ ಪರಮಾತ್ಮರನ್ನೇ ಹೊಗಳುವಂತಹದ್ದು. ಆದರೆ ಗುಣತ್ವದ ವ್ಯಾಪ್ತತ್ವ ಇಲ್ಲ. ಹೀಗೆ ನೋಡಿ, ಅನಿತ್ಯತ್ವ ದೇಹಹಾನಿ ನಿರ್ದುಃಖ ಪ್ರಾಪ್ತಿ ಅಪೂರ್ಣತ ನಾಶಶ್ಚತುರ್ವಿಧ ಪ್ರೋಕ್ತ ತದಭಾವೋ ಹರೇ ಸದಾ. ಹೀಗೆ ಅಲ್ಲಿ ತುರ್ ವಿಶೇಷೇತಿದೆ. ಹೇಳ್ತಾ ತು ಅಂದರೆ ವಿಶೇಷ. ಇದೇ ವಿಶೇಷ. ಅವಿನಾಶಿ ತು ತದ್ವಿದ್ದಿ. ಅವಿನಾಶಿ ತು ತದ್ವಿದ್ದಿ. ತು ಅಂದರೆ ವಿಶೇಷ. ಇದೇ ವಿಶೇಷ. ದೇಶತಃ ಕಾಲತಃ ಗುಣತತ್ವದಲ್ಲಿ ವ್ಯಾಪ್ತನಾದವ ಪರಮಾತ್ಮ, ಪರಿಪೂರ್ಣನಾದವ ಪರಮಾತ್ಮ. ಇದೇ ವಿಶೇಷ. ಈ ವಿಶೇಷ ಇದ್ದರೆ ಅವರ ಪೂಜಾರೂಪವಾದಂತಹ ನಮ್ಮ ಕರ್ತವ್ಯಗಳೆಲ್ಲ ಮಾಡಬೇಕು. ಯಾವ ರೀತಿಯಾಗಿ ಪರಿಪೂರ್ಣತ್ವ ಇದೆ ಪರಮಾತ್ಮನಲ್ಲಿ? ಅವಿನಾಶ.
ವಿನಾಶ ಯಾವ ರೀತಿ ವಿನಾಶ ಇಲ್ಲ? 4 ರೀತಿ ಜಗತ್ತಿನಲ್ಲಿ ವಿನಾಶ ಇದೆ. ಆ 4 ರೀತಿ ವಿನಾಶವು ಪರಮಾತ್ಮರಿಗೆ ಇಲ್ಲ. ಯಾವುದ್ಯಾವುದು? ಅನಿತ್ಯತ್ವ. ನಂತರ ದೇಹಹಾನಿ. ಅನಿತ್ಯತ್ವ ಎದ್ದದ್ದು ಒಂದು ದೇಹಹಾನಿ ಅಂತ. ದುಃಖ ಪ್ರಾಪ್ತಿ, ಅಪೂರ್ಣತ. ಹೀಗೆ ಅನಿತ್ಯತ್ವ, ದೇಹಹಾನಿ, ದುಃಖ ಪ್ರಾಪ್ತಿ, ಕೊನೆಯದು ಅಪೂರ್ಣತ. ಇದು 4 ಪರಮಾತ್ಮರಿಗಿಲ್ಲ. ಜೀವಿಗಳಿಗೆ ಹೇಗಾಗುವಾಗ 3 ಇದೆ ಅವರಿಗೆ. ನಿತ್ಯತ್ವ ಮಾತ್ರ ಇರೋದು, ಅನಿತ್ಯತ್ವ ಇಲ್ಲ. ದೇಹಹಾನಿ ಆಗ್ತದೆ, ಭಿನ್ನ ಭಿನ್ನ ಯೋನಿಗಳಲ್ಲಿ ಅವರು ಬಂದು ಹೋಗ್ತಾರೆ. ಅದಕ್ಕೆ ಅವರು ಹೇಳಿದ್ದು ನಂತರ ಶ್ಲೋಕದಲ್ಲಿ ನಿತ್ಯಸ್ಯೋಕ್ತ ಶರೀರಿಣ ಅಂತ ಹೇಳಿದ್ದು. ನಾನಾ ಶರೀರ, ಭಿನ್ನ ಶರೀರವನ್ನು ಬಳಸ್ಕೊಳ್ತಾರೆ. ದೇಹ ಹಾನಿ ಆಗ್ತದೆ. ದೇಹ ಹಾನಿ ಆಗೋದೇ ದುಃಖ ಪ್ರಾಪ್ತಿ. ಮುಂದೆ ಅದನ್ನು ತಿಳಿಸ್ತಾರೆ ರಾಯರು. ಒಂದು ಜಡದೇಹದಲ್ಲಿ ಬರುವಾಗ ದುಃಖ, ಅದರಿಂದ ಹೋಗುವಾಗಲೂ ದುಃಖ. ಹೀಗೆ ಕೇವಲ ಹೋಗುವಾಗ ಮಾತ್ರವಲ್ಲ, ಜನ್ಮ ತಾಳುವಾಗಲೂ ದುಃಖ, ಮರಣ ಆಗುವಾಗಲೂ ದುಃಖ. ಈ ದುಃಖ ಪ್ರಾಪ್ತಿ, ಅಪೂರ್ಣತ್ವ, ಪೂರ್ಣತೆ ಇಲ್ಲ. 3 ಇದೆ ಇವರಿಗೆ. ಆದರೆ ಪರಮಾತ್ಮರಿಗೆ 4 ಇಲ್ಲ. ಇದೇ ವಿಶೇಷ. ವಿಶೇಷ ಬಂತಲ್ಲ, ಇವ್ರಿಗಾಗುವಾಗ ಒಂದೇ, ಇವರಿಗೆ 4. ಈ ವಿಶೇಷ ಇರೋದರಿಂದಲೇ ಪರಮಾತ್ಮನ ಪೂಜಾರೂಪವಾದಂಥ ಯಜ್ಞವನ್ನು ಮಾಡಬೇಕು. ಇತ್ಯಾದ್ಯುಕ್ತ ದಿಶ ಚತುರ್ವಿಧ ನಾಶ ಹೀನಂ ಇತಿ ವಿದ್ಧಿ. ಅವಿನಾಶಿತು ತದ್ ವಿದ್ಧಿ. ವಿದ್ಧಿ ಅಂತಿದೆ, ತಿಳಿ ಅಂತ. ಏನು ತಿಳಿಬೇಕು? 4 ರೀತಿಯಾದಂತಹ ಹಾನಿ ಪರಮಾತ್ಮನಿಗೆ ಇಲ್ಲ ಅಂತ ತಿಳಿ. ಇದೇ ವಿಶೇಷತೆ. ಈ ವಿಶೇಷತೆಯನ್ನು ಪರಮಾತ್ಮನ ಪೂಜೆ ಮಾಡುವಂತ ರಾಯರು ತಿಳಿಸ್ತಾ ಇದ್ದ. ಜಾನೀಹಿ ಇತ್ಯರ್ಥ. ಜಾನೀಹಿ, ಈಗ ತಿಳಿಯಪ್ಪ, ಪರಮಾತ್ಮನೇ ಹೇಳ್ತಾ ಇದೆ ಅವಿನಾಶಿತು ತದ್ವಿದ್ಧಿ ಅಂತ. ಹಿಂದಿನ ಶ್ಲೋಕಕ್ಕೆ ಹೇಳುವಾಗ ಅವ್ಯಾಕೃತಾಕಾಶ ವರ್ಣಾಕಾಶಕ್ಕೆ ಇಟ್ಕೊಂಡು ಹೇಳಿತ್ತು. ಅದು ಹೇಗೋ ಹಾಗೆ ಜೀವರು ಏನೋ ಅವಿನಾಶಿ ಸ್ವರೂಪರು ಅಂತ. ಈಗ ರಾಯರು ಹೇಳುವ ರೀತಿಯಲ್ಲಿ ನೋಡಿದರೆ ಕೇವಲ ಅವ್ಯಾಕೃತಾಕಾಶ ವರ್ಣಗಳಿಗೆ ಮಾತ್ರ ಹೇಳ್ತಾ ಇರುವುದಲ್ಲ. ಪರಮಾತ್ಮನ ಪರವೂ ಅರ್ಥವೇ ಅದು. ನಿಜವಾದ ಅರ್ಥ ಪರಮಾತ್ಮನ ಪರಣವೇ ಅದು. ಹೀಗೆ ವಿನಾಶ ಇತ್ಯಾದಿ ಪ್ರಾಗ್ವತ್ ವ್ಯಾಖ್ಯೇಯಂ. ಅಂದರೆ ವಿನಾಶ ಇಲ್ಲದೇ ಇರುವ ವಿಷಯ, ಮುಂದಿನ ವಿಷಯವೆಲ್ಲ ಇಲ್ಲಿ ತನಕ ಹೇಳಿದ್ದು. ಮೊದಲು ಹೇಳಿದ್ದು ಅವಿನಾಶಿತ ತದ್ವಿದ್ಧಿ ಎಂಬುವ ಒಂದೇ ಒಂದು ಪದ ಮಾತ್ರ ಪರಮಾತ್ಮರಿಗೆ ವಿಷಯವಾಗಿ ಹೇಳ್ತಾ ಇರೋದು. ಮುಂದಿನದು 3 ಜನಕ್ಕೂ ಆಗ್ತದೆ. ಅವ್ಯಾಕೃತ ಆಕಾಶಕ್ಕೂ ಆಗ್ತದೆ, ಯಾರು ಅಕ್ಷರ ವರ್ಣಗಳಿಗೂ ಆಗ್ತದೆ ಮುಂದಿನ ವಿಷಯಗಳು. ಅವಿನಾಶಿತ ತದ್ವಿದ್ಧಿ ಏನ ಸರ್ವವಿಧಂ ಜಗತ್ ಅಲ್ವಾ? ಇತ್ಯುಕ್ತಾದಿ ಚತುರ್ವಿಧ. ಹಿಂದಿನ ಶ್ಲೋಕದ ಚಿಂತನೆ ಹೇಳುವಾಗ ಏನು? ಅವಿನಾಶಿತ ತದ್ವಿದ್ಧಿ ಏನ ಸರ್ವವಿಧಂ ತತಂ ಜಗತ್. ಅಂದರೆ ತತಂ ಎರಡು ಒಂದೇ. ಏನ ಸರ್ವವಿಧಂ ತತಂ ಅಂತ ಇದೆ. ಇಡೀ ವಿಶ್ವವೆಲ್ಲ ವ್ಯಾಪಿಸಿರುವಂತಹದ್ದು ಯಾವುದು? ಅವ್ಯಾಕೃತ ಆಕಾಶ ವರ್ಣಗಳು. ಇವೆಲ್ಲವೂ ನಿತ್ಯಗಳು. ಅವುಗಳಿಗೆ ವೃದ್ಧಿ ಹಾಸ ವಿಕಾರಗಳು ಯಾವುದೂ ಇಲ್ಲ ಅಂತ. ಅದಕ್ಕೆ ವಿನಾಶವನ್ನು ಮಾಡಲಿಕ್ಕೆ ಆಗೋದಿಲ್ಲ. ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ ಅಂತ ಇಂದಿನ ಶ್ಲೋಕದ ಚಿಂತನೆ. ಹೀಗೆ ಅವ್ಯಾಕೃತ ಆಕಾಶಗಳಿಗೆ ವರ್ಣಗಳಿಗೆ ಅದು ಅನಾದಿ ನಿತ್ಯವಾಗಿರುವಂತಹದ್ದು. ಅವುಗಳು ವಿನಾಶ ಇಲ್ಲದೆ ಇರುವಂತಹದ್ದು. ಅದು ಅವ್ಯಯ, ಅಂದರೆ ವ್ಯಯ. ವ್ಯಯ ಅಂದರೆ ಅದನ್ನು ವೃದ್ಧಿ ಮಾಡೋದು, ಅದನ್ನು ಹೆಚ್ಚು ಮಾಡೋದು, ಅದರ ಹ್ರಾಸ ಕಡಿಮೆ ಮಾಡೋದಲ್ಲ, ಮಾಡಲಿಕ್ಕಾಗಲ್ಲ. ಅದು ಪೂರ್ಣ ಅಷ್ಟೇ. ಅದು ಹೀಗೆ ಇದೆಲ್ಲವನ್ನ ಮಿಕ್ಕಿದಕ್ಕೂ ಇಟ್ಕೊಳ್ಬೇಕು ಅಂತ. ಮೊದಲು ಮಾತ್ರ ಅವಿನಾಶಿತ ತದ್ವಿದ್ಧಿ ಎಂಬುವ ಪದಾರ್ಥವನ್ನು ವಿಶೇಷವಾಗಿ ಪರಮಾತ್ಮರಿಗೆ ತಗೊಳ್ಬೇಕು. ಅದನ್ನು ಇದೆಲ್ಲ ಪರಮಾತ್ಮರಿಗಿರೋದೆ, ಬುದ್ಧಿದಿಲ್ವಾ? ಏನ ಸರ್ವವಿಧಂ ತತಂ, ಸರ್ವತ್ರ ವ್ಯಾಪ್ತ ಪರಮಾತ್ಮ. ಅವ ಎಂತವ? ವಿನಾಶಂ ಅವ್ಯಯಸ್ಯ. ಅವರಿಗೆ ವಿನಾಶವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ? ಅವ್ಯಯ ಸ್ವರೂಪ. ಅವರಿಗೆ ಹೆಸರೇ ಅಕ್ಷರ, ಅವ್ಯಯ ಅಂತ ಹೆಸರು ಅಲ್ಲ, ಹೌದೋ ಅಲ್ಲೋ? ಹೀಗೆ ನ ಕಶ್ಚಿತ್ ಕರ್ತುಮರ್ಹತಿ. ಹೀಗೆ ಅದು ಜೀವರಿಗೂ ಆಗ್ತದೆ ಅನ್ವಯ, ವರ್ಣಗಳಿಗೂ ಆಗ್ತದೆ, ಅವ್ಯಾಕೃತ ಆಕಾಶಕ್ಕೂ ಆಗ್ತದೆ. ಹೀಗೆ ಮುಂದಿನ ಶ್ಲೋಕ ಹೇಳುವ ಮುಖಾಂತರವಾಗಿ ಅದು ಪರಮಾತ್ಮರಲ್ಲೂ ವಿಶೇಷವಾಗಿದೆ. ಅವಿನಾಶಿತ್ವ ಅದ್ವಿತಿ ವಿಶೇಷವಾಗಿ ಅದು ಅವಿನಾಶಿತ್ವ ಪರಿಪೂರ್ಣವಾಗಿರೋದು ಯಾರಲ್ಲಿ? ಪರಮಾತ್ಮರಲ್ಲಿ. ಇವಾಗ ಅರ್ಥ ಆಗ್ತಿದಲ್ಲ. ಅವ್ಯಾಕೃತ ಆಕಾಶಕ್ಕೂ ಇದೆ, ವರ್ಣಗಳಿಗೂ ಇದೆ. ಯಾರಿಗೆ? ಭಗವಂತರಿಗೂ ಇದೆ. ವಿಶೇಷವಾಗಿರೋದು ಯಾರಲ್ಲಿ? ಅವಿನಾಶಿತ್ವ. ಯಾಕಂದ್ರೆ 4 ರೀತಿಯಾದಂತಹ ವಿನಾಶರಹಿತ ಯಾರು? ಪರಮಾತ್ಮ. ವಿಶೇಷವಾಗಿ ಪರಮಾತ್ಮನಲ್ಲಿರೋದ್ರಿಂದಾಗಿ ಅವರ ಪೂಜೆಯನ್ನು ಮಾಡಬೇಕು ನಾವು. ಈಗ ಅವ್ಯಾಕೃತ ಆಕಾಶ ಹೋಗಲ್ಲ ಅಂತೀರಿ, ನಿತ್ಯ, ಅನಾದಿ ನಿತ್ಯ. ಅದು ಅನಾದಿ ನಿತ್ಯ ಅಂತೀರಿ. ಅದಕ್ಕೆ ಅವಿನಾಶನೂ ವಿನಾಶ ಇಲ್ಲ. ಹೌದು, ವಿನಾಶ ಇಲ್ಲ.
ಮತ್ತು ಅದೇ ಇನ್ನೊಂದು ಯಾವುದು ಗುಣ ಇದೆ, ವರ್ಣಗಳು, ವರ್ಣಗಳು, ಗುಣ ಅಲ್ಲ ವರ್ಣಗಳು. ವರ್ಣಗಳು ಅದಕ್ಕೆ ಎಲ್ಲಾನು ಇದೆಯಲ್ಲ, ಮತ್ತೆ ಅದನ್ನು ಮೂರೂ ಅದೇ ಒಂದು ಅದೇ ಹೇಳಿದ್ದು. ಈಗ 4 ವಿಷಯ ಇದೆ. ಅವಿನಾಶಿ ಪದಕ್ಕೆ ಅರ್ಥ ಏನು ಹೇಳಿ? ಅನಿತ್ಯತ್ವ, ಅನಿತ್ಯತ್ವ, ದುಃಖದ ಪ್ರಾಪ್ತಿ, ಆಮೇಲೆ ದುಃಖ ಹಾನಿ, ದೇಹ ಹಾನಿ, ದೇಹ ಹಾನಿ, ದುಃಖ ಪ್ರಾಪ್ತಿ, ಆಮೇಲೆ ಅಪೂರ್ಣತ್ವ. ಅಪೂರ್ಣತ್ವ ಇದೆ ಅದಕ್ಕೆ. ಅಪೂರ್ಣತ್ವ ಪರಿಪೂರ್ಣನಾದವ ಪರಮಾತ್ಮ ಮಾತ್ರ. ಅಲ್ಲಿ ಅದಕ್ಕೆ ಇದು ತೊಳ್ಬೇಕು. ಮುಗೀತು. ಅಲ್ಲಿ ವರ್ಣ ಅದನ್ನೇ ಹೇಳಿದ್ದು. ದೇಶತಃ ಕಾಲತಃ ವ್ಯಾಪ್ತತ್ವ ಇದೆ ಅದಕ್ಕೆ, ಗುಣತಃ ಇಲ್ಲ. ಬೂಢದಿತ್ತೋಯ್ತು. ಆ ಬೂಢದೆ ಈ 4ರಲ್ಲಿ ಅವಿನಾಶಿತ್ವದಲ್ಲಿ 4ನೇದು ಯಾವುದು? ಅಪೂರ್ಣತ್ವ. ಆಮೇಲೆ ಜೀವರಿಗೂ ಹಾಗೇನೆ. ಇದು ಆದರೆ ಅವರಿಗಾಗುವಾಗ ಅವ ಅಡು, ಜೀವ ಸ್ವರೂಪ ಅಡು, ಅದು ಕಾಣ್ತದ, ಅದು ಪರಿಪೂರ್ಣ ಅಡು. ಹೀಗೆ ಅದೇನಾಗ್ತದೆ, ಅವರಿಗೆ ಕಾಲತಃ ಮಾತ್ರ ವ್ಯಾಪ್ತತ್ವ, ಇದರಲ್ಲಿಲ್ಲ. ಆಗ ರಾಯರು ತಿಳಿಸ್ತಾರೆ ಏಕಪಂಚಾದ ವರ್ಣಗಳು, ಅದು ಏಕಪಂಚಾದತ್ ವರ್ಣಗಳು. ಹೌದು, ಆ ವರ್ಣಗಳೆಲ್ಲವೂ ಸಹಿತ ನಿತ್ಯವೇ. ನಿತ್ಯ. ಬಟ್ ಅದು ವೇದ ಅಂತ ರೆಫರೆನ್ಸ್ ಮಾಡಬೇಕಾ ಹೇಗೆ? ಮಾಡ್ಬೋದು. ಪ್ರಳಯ ಕಾಲದಲ್ಲೂ ವೇದದ ಚಿಂತೆ ನಡೀತಾ ಇರ್ತದೆ. ಯಾಕಂದ್ರೆ ವೇದಗಳು ಹೊಗಳ್ತಾ ಇರ್ತವೆ ಯಾರನ್ನ? ಪರಮಾತ್ಮ. ಯಾಕೆ? ಆ ವೇದಗಳು ಯಾವುದರಿಂದ ಬರುವಂತಹದ್ದು? ಯಾವುದ್ರ ಸ್ವರೂಪ? ಶಬ್ದ ಗುಣಕಂ ಆಕಾಶಂ. ಆ ಅವ್ಯಾಕೃತ ಆಕಾಶ ನಿತ್ಯವಾಗಿ ಅಲ್ಲೂ ಇದೆ. ಅಪೂರ್ಣತ್ವ ಇದೆಯಲ್ಲ, ಓಕೆ. ಅದೇ ರೀ, ಅಪೂರ್ಣತ್ವ ಇರಲಿ. ಹಾಂ, ಚಿಂತನೆ ಮಾಡಿ. ಪ್ರಳಯ ಕಾಲದಲ್ಲೂ ನಾವಿದ್ದೇವೆ, ಒಳಗಿದ್ದೇವೆ. ಹಾಂ, ಭಗವಂತನು ಪೂರ್ಣತ್ವ ಅಂತನ್ನೋದು ನಮಗಿದೆಯಾ? ನಾವು ಇದೀವಲ್ರಿ, ನಾವು ಪ್ರಳಯದಲ್ಲಿ ಇದ್ದೀವಲ್ರಿ, ಹೊಟ್ಟೆ ಒಳಗೆ ಇರ್ತೀವಲ್ರಿ. ಹೌದು. ಪೂರ್ಣತ್ವ ಇದೆಯೇನ್ರಿ ನಮಗೆ? ಸ್ವಾತಂತ್ರ್ಯ ಇಲ್ಲ, ಹಾಂ, ಸ್ವಾತಂತ್ರ್ಯಾದಿಗಳು ಇಲ್ಲ ಅವುಗಳಿಗೆ. ಹಾಂ, ಪರಮಾತ್ಮರನ್ನು ಹೊಗಳೋದೇ ಕಷ್ಟ ಆದ ಕೆಲಸ. ಅದು ಯಾರಿದ್ದ? ಅದು ಪರಮಾತ್ಮರಿದ್ದರೆ ಆಗ್ತಾ ಇರೋದು. ಇದು ವಿಶೇಷತೆ, ಅದ್ಭುತ ವಿಶೇಷತೆ ಇದು. ಇದು ತಿಳಿಲಿಕ್ಕಾಗೋದಿಲ್ಲ. ಇದು ಸ್ವಾತಂತ್ರ್ಯ ಇಲ್ಲ ಅವುಗಳಿಗೆ. ಒಂದು ಗುಣ ಇಲ್ಲದೆ ಮುಗೀತಲ್ಲ. ಒಂದು ಗುಣ ಏನೋ, ಅನಂತ ಗುಣಗಳು ಇಲ್ಲ. ಅನಂತ ಗುಣ ಇರೋದು ಪರಮಾತ್ಮನಲ್ಲಿ ಮಾತ್ರ. ಅದು ಯಾವತ್ತಿಗೂ ಅಷ್ಟೆ. ಹೀಗೆ ತದ್ವತ್ ವ್ಯಾಖ್ಯೇಯಂ ಅಂತ ರಾಯರು ತಿಳಿಸ್ತಾ ಇದ್ದಾರೆ. ಅದು ಎಲ್ಲದಕ್ಕೂ ಇಟ್ಕೊಳ್ಬೇಕು ಅಂತ ಬುದ್ಧಿದ್ದೆಲ್ಲ ಹಿಂದಿನ ಶ್ಲೋಕದ ಹೇಳಿದ ಬುದ್ಧಿರೋದೆಲ್ಲ ಎಲ್ಲರಿಗೂ ಆಗ್ತದೆ. ಅವಿನಾಶಿ ತದ್ವಿದ್ಯೆ ಅನ್ನೋದು ಮಾತ್ರ ಪರಿಪೂರ್ಣವಾಗಿ ಪರಮಾತ್ಮನಿಗೆ ಮಾತ್ರ ಆಗುವಂಥ. ಯಾಕೆ 4 ರೀತಿಯಾದ ವಿನಾಶಿತ್ವ ಪರಮಾತ್ಮನಿಗಿಲ್ಲ. ಅವಿನಾಶಿ ಆದವ ಅವನೇ. ಹೀಗೆ ಅವರ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ವರ್ಣಾಕಾಶಾದೇಹೇ ದೇಶಕಾಲಾಭ್ಯ ವ್ಯಾಪ್ತತ್ವೇಪಿ ನ ಗುಣತಃ ಸಾ ಅಸ್ತಿ. ನೋಡಿ, ವರ್ಣಾಕಾಶ, ವರ್ಣಗಳು ಮತ್ತು ಅವ್ಯಾಕೃತ ಆಕಾಶಗಳಿಗೆ ದೇಶ ಕಾಲಾಭ್ಯಾಂ ವ್ಯಾಪ್ತತ್ವೇಪಿ ನ ಗುಣತಃ ಸಾ ಅಸ್ತಿ. ಗುಣತಃ ವ್ಯಾಪ್ತತ್ವ ಅದಕ್ಕಿಲ್ಲ. ಜೀವಸ್ಯ ಕಾಲತಸ್ತತ್ವೇಪಿ ನ ದೇಶಗುಣಾಭ್ಯಾಂ ತತಿ. ತತಿ ಅಂದರೆ ವ್ಯಾಪ್ತತ್ವ, ಪೂರ್ಣತ್ವ ಅಂತ ಅರ್ಥ. ಅವನಿಗಿಲ್ಲ. ಅಸ್ತಿ ಇತಿ ಹರೇಹೇ ತತತ್ವೆ, ಹರೇಸ್ತತತ್ವೆ. ಅದೇ ಪರಮಾತ್ಮನಿಗೆ ಅದು ಪರಿಪೂರ್ಣವಾಗಿದೆ. ದೇಶತಃ ಕಾಲತಃ ಗುಣತಃ ಸರ್ವತ್ರ ವ್ಯಾಪ್ತನಾದವ, ಪರಿಪೂರ್ಣತ್ವ ಉಳ್ಳವಾದ್ದರಿಂದಾಗಿ ಇದೇ ವಿಶೇಷ. ಈ ವಿಶೇಷದಿಂದಾಗಿ ಪರಮಾತ್ಮನ ಪೂಜೆಯನ್ನು ಮಾಡಬೇಕು ಅಂತ ಹೀಗೆ ಪ್ರಶ್ನೆಯನ್ನು ಮಾಡಿಕೊಂಡು, ಏನು ವಿಶೇಷ ಅಂತ ಹಿಂದಿನ ಶ್ಲೋಕದಲ್ಲೇ ಕೃಷ್ಣ ಪರಮಾತ್ಮ ತಿಳಿಸಿದ್ದಾನೆ. ನಿಮಗೆ ಪ್ರಶ್ನೆ ಈಗ ಬರ್ತಾ ಇದೆ, ಅವ ಅಲ್ಲೇ ಉತ್ತರ ಕೊಟ್ಟಾಗಿದೆ. ಅವಿನಾಶಿ ತದ್ವಿದ್ಯೆ ಅಂತ ಅಲ್ಲೇ ಹೇಳಾಗಿದೆ ಅಂತ ರಾಯರು ತಿಳಿಸಿದ್ರು. ಮತ್ತೆ ಹೇಳ್ತಾರೆ, ಅಸ್ತ್ವೇವಂ ಹರೇಹೇ ಸರ್ವಪ್ರಾಕಾರೇಣ ವಿನಾಶಾಭಾವ ತಾವತಾ ಜೀವಾತ್ ಅವಿನಾಶ ವಿಷಯೇ ಕೋ ಹರೇರ್ವಿಶೇಷ ಇತ್ಯತಃ. ಇರಲಿ 4 ರೀತಿ ವಿನಾಶತ್ವವು ಪರಮಾತ್ಮನಿಗಿಲ್ಲ. ಏನಿವಾಗ ಬೇಡ, ಬಂತರಲ್ಲ ಅವಾಗಲೇ ಯಾರೋ ಸ್ವಾತಂತ್ರ್ಯ ವಿಷಯ ಬಂತಲ್ಲ. 4 ರೀತಿ ವಿನಾಶತ್ವ ಇಲ್ಲ. ತಾವತಾ ಜೀವಾದ್ ಅವಿನಾಶ ವಿಷಯ, ಜೀವನಿಗೂ ವಿನಾಶತ್ವ ಇಲ್ವಲ್ಲ. ನಿತ್ಯನಾದವ, ಅವ್ರಿಗೆ ಅವನಿಗೂ ವಿನಾಶ ಇಲ್ಲ, ಇವ್ರಿಗೂ ವಿನಾಶ ಇಲ್ಲ. ಮತ್ತೇನು ವಿಶೇಷ ಹೇಳಿದಂಗಾಯ್ತು. ಅದಕ್ಕೆ ಈಗ ಹೇಳ್ತಾ ಇದ್ದಾರೆ ಪರಮಾತ್ಮ ಏನು, ಅನಾಶಿರೋ ಪ್ರಮೇಯಸ್ಯ ತಸ್ಮಾದ್ಯುದ್ಧ ಸ್ವಭಾರತ. ಅನಾಶಿರೋ ಅಪ್ರಮೇಯಸ್ಯ, ಪರಮಾತ್ಮ ಎದ್ದವ, ನಾಶ ಇಲ್ಲದೆ ಇರುವಂತವ. ಅಷ್ಟು ಮಾತ್ರವಲ್ಲ, ಇತ್ಯತಃ ಅಂತವತ್ತ ಇತಿ. ಅಂತವತ್ತ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರ. ಈ ವಿಷಯ ತೊಗೊಳ್ಬೇಕು, ಅದಲ್ಲ. ಅಂತವತ್ತ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿಣ. ಹಿಂದಿನ ಶ್ಲೋಕದ ವಿಷಯ ಹೇಳಾಯ್ತು. ಆಗಲೂ ಸಹಿತ ಏನ್ರಿ ವಿಶೇಷ? ಪರಮಾತ್ಮ ಏನು? ವಿನಾಶರಹಿತ. ಜೀವಸ್ವರೂಪ ಏನು? ಎರಡನ್ನು ಸಾಧ್ಯ ಆಯ್ತಲ್ಲ. ವಿಶೇಷ ಏನು? ಇದರಲ್ಲೇನು ವಿಶೇಷ ಅಂತ ಮತ್ತೆ ಪ್ರಶ್ನೆ.
ಒಳ ಮತ್ತೆ ಪ್ರಶ್ನೆ ಅದು ಏರ್ಲಿ ಅಪೂರ್ಣತ್ವ ಅದೆಲ್ಲ ಹೋಗ್ಲಿ, ಅವ ಅನಾದಿನಿತ್ಯ, ಇವರು ಅನಾದಿನಿತ್ಯ, ಏನು ವಿಶೇಷ ಅಂತಂದರೆ ಅಂತವತ್ತ ಇವೇ ದೇಹ ನಿತ್ಯಸ್ಯೋಕ್ತ ಶರೀರ, ಇದೇ ವಿಶೇಷ. ಈ ಜೀವರ ಸ್ವರೂಪ ನಿತ್ಯವಾದರೂ ಸಹಿತ ಸಂಸಾರಿ ಜೀವರಿಗೆ ಏನು, ಅವರಿಗೆ ಮೇಲಿದ್ದ ಮೇಲೆ ದುಃಖ ಪ್ರಾಪ್ತಿ. ಅಂತವತ್ತ ಇವೇ ದೇಹ, ಅವರ ದೇಹ ಅಂತ್ಯಗಳು ಆಗ್ತಾ ಇರ್ತದೆ. ಆದರೆ ದೇಹ ಅಂತ್ಯ ಆಗ್ತಾ ಇರೋ ಅರ್ಥ ಏನು, ಬೇರೆ ಬೇರೆ ದೇಹ ಬರ್ತಾ ಇರ್ತದೆ, ಬೇರೆ ಬೇರೆ ದೇಹ ಬರ್ತದೆ, ಬೇರೆ ಬೇರೆ ದೇಹ ಹೋಗ್ತಾ. ಒಂದು ದೇಹ ಬಂದಾಗ ಇನ್ನೊಂದು ದೇಹ ಹೋಗಿರ್ತದೆ, ಈ ದೇಹ ಹೋಗುವಾಗ ಮತ್ತೊಂದು ದೇಹ ಬರ್ತದೆ. ಅಂತವತ್ತ ಇವೇ ದೇಹ, ಅವರ ಆ ಶರೀರಿಗಳ, ಶರೀರಿ ಪದಕ್ಕೆ ಅರ್ಥ ಏನಿಲ್ಲಿ, ಎಂಥ ಜೀವರು, ಸಂಸಾರಿ ಜೀವ. ಸಂಸಾರಿ ಜೀವಿಗಳಿಗೆ ಏನು ಮೇಲಿದ್ದ ಮೇಲೆ ಅವರು ದೇಹಗಳು ಬರೋದರಿಂದಾಗಿ ಅವರು ವಿನಾಶರಲ್ಲ, ಅವರು ವಿನಾಶರೇ. ಈ ಶರೀರ ಬರೋದು ಭೌತಿಕ ಶರೀರನೇ ಅದು. ಭೌತಿಕ ಶರೀರ ಹೇಳ್ತಾರೆ, ಅದಕ್ಕೆ ಶರೀರ ಪದಕ್ಕೆ ಅರ್ಥ ಏನಿಲ್ಲಿ ಸಂಸಾರಿ ಜೀವರು ಅಂತ ಅರ್ಥ. ಸಂಸಾರಿ ಜೀವರಿಗೆ ಭೌತಿಕ ಶರೀರ ಇದ್ದೇ ಇದೆ. ಇದ್ದೇ ಇದೇನು, ಬರ್ತಾನೆ ಹೋಗ್ತದೆ, ಬರ್ತಾ ಇರ್ತದೆ. ಶರೀರಾಮ್ ಶೀರ್ಯಮಾಣ ದೇಹವತಾಂ ಸಂಸಾರಿಣಾಮ್ ಇತಿ ಯಾವತ್ತೆ. ಶೀರ್ಯಮಾಣ ಶರೀರ ಅಂದರೆ, ಶೀರ್ಯಮಾಣ ಅಂದರೆ ನಾಶವಾಗುವಂತಹದ್ದು, ಹೋಗುವಂತಹದ್ದು ಅಂತ ಅರ್ಥ. ಯಾರಿಗೆ ಸಂಸಾರಿ ಜೀವರಿಗೆ, ಮುಕ್ತ ಜೀವರಿಗೆ ಹೇಳ್ತಿಲ್ಲ, ಸಂಸಾರಿ ಜೀವರಿಗೆ ಹೇಳ್ತಾರ ಅವ್ರು. ಸ್ವರೂಪತಃ ನಿತ್ಯಾನಾಂ ಜೀವಾನಾಂ ಇಮೇ ದೇಹ ಅಂತವತಃ. ಅರ್ಥ ಇರೋ ಅಂತವತ್ತ ಇಮೇ ದೇಹ ಅಂದರೆ ಸ್ವರೂಪತಃ ವಿನಾಶರಹಿತರಾದರೂ ಸಹಿತ ಅವರ ಭೌತಿಕ ಶರೀರಕ್ಕೆ ಅಂತ್ಯತ್ವ ಇದೆ, ಮೇಲಿಂದ ಮೇಲೆ ಬರ್ತಾ ಹೋಗ್ತದೆ. ವಿನಾಶವಂತಹ ವಿನಾಶಿಗಳವರು. ಅಷ್ಟು ಮಾತ್ರವಲ್ಲ, ಜನಿವಂತಶ್ಚ ಇತ್ಯಪಿಗ್ರಾಹ್ಯ. ಅಂತವತ್ತ ಇಮೇ ದೇಹ ಅಂದರೆ ಕೇವಲ ಅವರಿಗೆ ಅಂತ್ಯ ಇದೆ ಮಾತ್ರ ಕೃಷ್ಣ ಹೇಳಲಿಲ್ಲ ರೀ, ರಾಯ ತಿಳಿಸಿಕೊಡ್ತಾರೆ. ಅಂತವತ್ತ ಇಮೇ ದೇಹ ಅರ್ಥ ಹೇಳಿ, ಅಂತ್ಯವೂ ಇದೆ, ಹುಟ್ಟೂ ಇದೆ. ಅವರಿಗೆ ಹುಟ್ಟಿದ್ರೆ ಅಲ್ವಾ ಅಂತ್ಯ ಆಗಲಿಕ್ಕೆ, ಹೀಗೆ ಅರ್ಥ ಮಾಡಿಕೊಳ್ಳಬೇಕ್ರಿ ಅಂತ ಹೇಳ್ತಾರೆ. ಸಂಸಾರಿ ದೇಹ ಅತ್ಯಂತವತ್ತ ಇತ್ಯುಕ್ತ ಮುಕ್ತದೇಹೋ ನೈವಮಿತಿ ಲಾಭಾತ್ ಮುಕ್ತ ಈಶ್ವರಸ್ಯ ಹರೇ ಕೈಮೃತ್ಯ ಸಿದ್ಧ ನಿತ್ಯ ದೇಹ. ಏನು ವ್ಯತ್ಯಾಸ, ಏನು ವಿಶೇಷ? ಇವರು ಅನಾದಿನಿತ್ಯ, ಏನು ವಿಶೇಷ ಕೊನೆಯಲ್ಲಿ? ಅದಕ್ಕೆ ಅಂತವತ್ತ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿಣ. ಸಂಸಾರಿ ಜೀವರಿಗಾಗುವಾಗ ದೇಹ ಹೋಗ್ತದೆ, ಮತ್ತೊಂದು ದೇಹ ಬರ್ತದೆ, ದೇಹ ಹೋಗ್ತದೆ. ಮುಕ್ತ ಜೀವರಿಗೆ ಇಲ್ಲ. ಸಂಸಾರಾವಸ್ಥೆ ಜೀವರಿಗಿರುವಾಗೆ ಅವರಿಗೆ ಮೇಲಿದ್ದ ಮೇಲೆ ದೇಹ ಬರೋದಿಲ್ಲ, ಆ ಸ್ವರೂಪ ನಿತ್ಯವಾದದ್ದು. ಹೀಗೆ ಮುಕ್ತ ಜೀವರಿಗೆ ಹೀಗಿರುವಾಗ ಕೈಮುತ್ಯ ನ್ಯಾಯ ಸಿದ್ಧ ಅಂತ ಅರ್ಥ. ಕೈಮುತ್ಯ ನ್ಯಾಯ ಅಂದರೆ ಸಿದ್ಧ, ನಿತ್ಯ ಮುಕ್ತನಾದ ಪರಮಾತ್ಮರಿಗೆ ಏನು ಅಂತ ಹೇಳ್ಬೇಕು ನೀವು. ಸಂಸಾರಾವಸ್ಥೆ ಜೀವರಿಗೆ ಇರುವಾಗ ಭೌತಿಕ ದೇಹಗಳು ಬಂದು ಹೋಗ್ತಾ ಇರ್ತವೆ. ಮುಕ್ತರಾದ ಜೀವರಿಗೆ ಹಾನಿ ಇಲ್ಲ, ಅವರಿಗೆ ಮೇಲಿದ ಮೇಲೆ ದೇಹಗಳು ಬರೋದಿಲ್ಲ. ಮುಕ್ತ ಜೀವರಿಗೆ ಹೀಗಿರುವಾಗ ನಿತ್ಯ ಮುಕ್ತರಾದ ಪರಮಾತ್ಮರಿಗೆ ಇಲ್ಲವೇ ಇಲ್ಲ. ಇದೇ ವಿಶೇಷ. ಅರ್ಥ ಆಗ್ತಿದ್ಯಾ? ಇವಾಗ ಮುಕ್ತಲ್ಲಿರೋರು ಅವ್ರು ನಿತ್ಯ ಮುಕ್ತರೇ ಅಲ್ವಾ? ಯಾಕೆ ನಿತ್ಯ ಮುಕ್ತರು? ಹಿಂದೆ ಸಂಸಾರ ಅವಸ್ಥೆಗೆ ಬಂದೇ ಮುಕ್ತರಾಗಬೇಕು. ಹಿಂದೆ ವ್ಯತ್ಯಾಸ ನೋಡ್ಕೊಳ್ಳಿ. ಪ್ರತಿಯೊಂದು ಜೀವಕ್ಕೂ ದೇಹ ಹಾನಿಗಳೆಲ್ಲ ಆಗ್ತಾ ಇರ್ತದೆ. ದೇಹ ಹಾನಿ, ದುಃಖ ಪ್ರಾಪ್ತಿ, ಅಪೂರ್ಣತ್ವ ಇದ್ದೇ ಇದೆ, ಸರ್ವಕಾಲಕ್ಕೂ ಇದ್ದೇ ಇದೆ. ಒಂದೇ ಒಂದು ಮಾತ್ರ ಇರೋದು ನಿತ್ಯತ್ವ. ಆದರೆ ಆ ನಿತ್ಯತ್ವದಲ್ಲೂ ಸಹಿತ ಭೌತಿಕ ನಿತ್ಯತ್ವ ಇಲ್ಲ. ಭೌತಿಕ ದೇಹಗಳು ಬಂದು ಹೋಗ್ತಾ ಇರ್ತದೆ. ಏನೇ ಇರಲಿ, ಸ್ವರೂಪದ ನಿತ್ಯತ್ವ ಇದೆ. ಸ್ವರೂಪ ನಿತ್ಯತ್ವ ಇದೆ. ಆದರೆ ಸಂಸಾರಾವಸ್ಥೆಯಲ್ಲಿ ಭೌತಿಕ ದೇಹಗಳನ್ನು ಪಡೆದುಕೊಂಡು ಮುಂದೆ ಮುಕ್ತರಾದ ನಂತರದಲ್ಲಿ ಸ್ವರೂಪತಃ ನಿತ್ಯತ್ವ ಇದ್ರೂ ಸಹಿತ ಇವರಿಗೆ ಹೀಗಿರುವಾಗ ನಿತ್ಯ ಮುಕ್ತ ಪರಮಾತ್ಮ ಅವರು ಎಲ್ಲಿದ್ದ ದೇಹ ಹಾನಿ. ಇದೇ ವಿಶೇಷ. ಅವ್ರಿಗೇನು ದೇಹ ಚೇಂಜ್ಗಳಾಗಲ್ವಾ? ಯಾರಿಗೆ ಇಲ್ಲ. ದೇಹ ಚೇಂಜ್ ಅನ್ನೋ ಅರ್ಥ ಏನು ಹೇಳಿ? ಒಂದು ದೇಹ ಚೇಂಜ್ ಆಗಬೇಕಂದ್ರೂ ನಮಗೆ ಹಾನಿ ಆಗಬೇಕು ಮೊದಲು. ಅದಕ್ಕೆ ಹೇಳಿದ್ದು ಅನಿತ್ಯತ್ವಂ ದೇಹ ಹಾನಿ ನಂತರ ದುಃಖ ಪ್ರಾಪ್ತಿ ಆಮೇಲೆ ಅಪೂರ್ಣತ್ವ. ಇದೇ ಅಪೂರ್ಣತ್ವ ಅಂತ ಹೇಳೋದು. ದೇಹಾರಿ ಆಗಲಿಕ್ಕೆ ಏನು ಬೇಕು ನಮಗೆ? ಸುಸ್ತಾಗಿದೆಯಾ? ಸುಮಂದಿ ಜಲ ಕೇಳಿದ್ರಿ 11ನೇ ಸರ್ಗದಲ್ಲಿ ಶೇಷದೇವರು ಹೇಳುವಾಗ, ಏನೇ ಭೋಗ ಮಾಡ್ರೂ ಸಹಿತ ಏನೋ ವಿಕಾರವೂ ಆಗಲ್ಲ. ಅದೇನೇ ಹೇಳಿದ್ದು, ಅವಿನಾಶಿತು ತದ್ವಿದ್ದಿ ಏನ ಸರ್ವವಿಧಂ ತತದ್ ವಿನಾಶಂ ಅವ್ಯಯಸ್ಯಾಸ್ಯ. ವಿನಾಶ ಇಲ್ಲ, ಅವ್ಯಯ, ವಿಕಾರ ಏನೂ ಆಗಲ್ಲ. ಇಚ್ಛೆ ಪಟ್ಟರೆ ಬೇರೆ ಬೇರೆ ಸ್ವರೂಪವನ್ನು ಪಡಿತಾ ಹೋಗ್ಬೋದು. ಅಷ್ಟು ಶಕ್ತಿ ಇರ್ತದೆ. ಅವರವರ ಯೋಗ್ಯತೆಗನುಗುಣವಾಗಿ ಇಲ್ಲೇ ಪಡಿತಾರಲ್ಲ ಋಷಿಮುನಿಗಳು. ಸಂಸಾರಾವಸ್ಥೆಯಲ್ಲಿರುವಾಗಲೇ ಪಡಿತಾರಲ್ಲ. ಇನ್ನು ಲಿಂಗದೇಹ ಬಗ್ಗಾಗಿರೋದಿಲ್ಲ, ಸೂಕ್ಷ್ಮ ಶರೀರ ಇದ್ದಾಗಲೇ ಪಡಿತಾರೆ. ಎರಡೂ ದೇಹ ವಿನಷ್ಟರಾದ ನಂತರ
ಸ್ಥೂಲ ದೇಹವೂ ಇಲ್ಲ, ಸೂಕ್ಷ್ಮ ದೇಹವೂ ಇಲ್ಲ, ಪರಿಪೂರ್ಣವಾಗಿ ಇರ್ತಾರೆ ಅವರು ಸ್ವರೂಪ ಸುಖವನ್ನು ಪಡೆದುಕೊಂಡು. ಅವರವರ ಸ್ವರೂಪ ಯೋಗ್ಯತೆಗೆ ತಕ್ಕ ಹಾಗೆ ಸ್ವರೂಪ ಸುಖವನ್ನು ಪಡೆದುಕೊಂಡಿದ್ದಾಗ ಏನು ಬೇಕಾದ್ರೂ ಭೋಗ ಮಾಡ್ತಿರ್ತಾರೆ ಇಚ್ಛೆಗೆ ತಕ್ಕ ಹಾಗೆ. ಪರಮಾತ್ಮರ ಇಚ್ಛೆ ಹಾಗೆ ಇವರ ಇಚ್ಛೆಯೂ ಹಾಗೆ ಇರ್ತದೆ. ಅದರಲ್ಲೂ ಅಪೂರ್ಣತ್ವನೇ. ಯಾಕೆ ಹೇಳಿ? ಅಲ್ಲೂ ಪಾರತಂತ್ರ್ಯ. ಪರಮಾತ್ಮರ ಸ್ವಾತಂತ್ರ್ಯಕ್ಕೆ ಅನುಗುಣವಾಗಿ ಅವನಿಗೆ ಆಶ್ರಯರಾಗಿ ಅವನ ನಿಯಮಕ್ಕೊಳಪಟ್ಟು ಅವರ ಇಚ್ಛೆಗಳು ಅವ್ರದ್ದು ನಡೀತಾ ಇರ್ತದೆ, ಅವರ ಸುಖಗಳು ನಡೀತಾ ಇರ್ತದೆ. ಆಚಾರ್ಯ ಈಗ ಅದು ನಿತ್ಯ ಪೂರ್ಣತ್ವ ಲಕ್ಷ್ಮೀದೇವಿಯವರೆಗೆ ಮಾತ್ರ ಅಥವಾ ವಾಯುದೇವರಿಗೆ ಮಾತ್ರ? ನಿತ್ಯ ಮುಕ್ತತ್ವ ಲಕ್ಷ್ಮೀನಾರಾಯಣರಿಗೆ ಮಾತ್ರ. ವಾಯು ಎಲ್ಲ ಜೀವರೇ ರೀ. ಎಷ್ಟು ಕಲ್ಪ ಸಾಧನೆ ಅವ್ರದ್ದು? 200 ಕಲ್ಪಗಳ ಸಾಧನೆ ಅವ್ರದ್ದು. ಅಂದರೆ ಅರ್ಥ ಏನು? 200 ಕಲ್ಪಗಳು ಸಂಸಾರಿ ಜೀವರೇ ಅವರು. ಸಾಧನೆ ಮಾಡಿಯೇ ಮುಕ್ತರಾಗಬೇಕು. ಸೊ ಪ್ರತಿಯೊಂದು ಜೀವರಾಶಿಗಳು ಸಹಿತ ವಿಶೇಷತೆ ಏನು ಅಂತ ಹೇಳ್ತಾ ಇದ್ದಾರೆ ರಾಯರು. ಸಂಸಾರಿಗಳಾಗಿದ್ದು ಮುಕ್ತರಾಗುವಂತಹದ್ದು. ಅವ್ರು ಕೈಬುತ್ಯ ನ್ಯಾಯ ಉಪಯೋಗ ಮಾಡ್ತಾ ಇದ್ದಾರೆ. ಅಂದರೆ ಸಿದ್ಧ ಅಂತ. ಮುಕ್ತರಾದವರಿಗೆ ನಾಶತ್ವ ಇಲ್ಲದೆ ಇರುವಾಗ ನಿತ್ಯ ಮುಕ್ತರಾದ ಪರಮಾತ್ಮನಿಗೆ ಇಲ್ಲಿದೆ ನಾಶತ್ವ? ಸರ್ವತಾ ಸಿದ್ಧ ಅಂತ. ಸರ್ವತಾ ಸಿದ್ಧ ಪರಮಾತ್ಮ. ಇದೇ ಪೂರ್ಣತ್ವ ಪರಮಾತ್ಮನಿಗೆ. ಇವರಿಗೆ ಯಾರಿಗೂ ಇಲ್ಲ. ಇದೇ ವಿಶೇಷ. ಈ ವಿಶೇಷರಿಂದ ಪೂಜೆ ಮಾಡಿ ಅಂತ. ಸಂಸಾರಿ ದೇಹ ಆದ್ಯಂತವಂತಹ ಇತ್ಯುಕ್ತ. ಸಂಸಾರಿ ಜೀವಗಳಿಗೆ ಆದ್ಯಂತವಂತ ಇದೆ, ಅಂದರೆ ಜನಿತ್ವ, ಅಂದರೆ ಹುಟ್ಟು ಇದೆ, ಅಂತ್ಯ ಇದೆ. ಮುಕ್ತದೇಹ ದೈವ ಮಿತಿ ಲಾಭಾತ್. ಅಂದರೆ ಮುಕ್ತರಿಗಾಗುವಾಗ ಆದಿದೆಯಾ ಅಂತ್ಯ ಇದೆಯಾ? ಮುಕ್ತಿ ಪಡೆದ ನಂತರದಲ್ಲಿ ಮತ್ತೆ ಹುಟ್ಟೋದು ಮತ್ತೆ ಸಾವು ಓದುತ್ತಿದೆಯಾ ಅವರಿಗೆ? ಸ್ವರೂಪ ಅನಾದಿ ನಿತ್ಯವಾದದ್ದು. ಅಲ್ಲಿ ಲಿಂಗದೇಹವೂ ಇಲ್ಲ, ಭೌತಿಕ ದೇಹವೂ ಇಲ್ಲ. ಮುಕ್ತ ಈಶ್ವರಸ್ಯ ಹರೇಹೇ ಕೈಬುತ್ಯ ಸಿದ್ಧ ನಿತ್ಯದೇಹ. ನಿತ್ಯ ಮುಕ್ತರಾದ ಪರಮಾತ್ಮರಿಗೆ ಈ ಕೈಬುತ್ಯ ನ್ಯಾಯದಿಂದಾಗಿ ಪರಮಾತ್ಮರಿಗೆ ಯಾವ ರೀತಿ ವಿಕಾರವೂ ಇಲ್ಲ. ವಿನಾಶತ್ವ ವ್ಯಯತ್ವ ಯಾವುದೂ ಇಲ್ಲ ಅಂತ. ಏವಂ ಚ ಉತ್ಪತ್ತಿ ವಿನಾಶವತ್ ದೇಹವತಾಂ ಚ ದುಃಖ ಪ್ರಾಪ್ತಿರವರ್ಜನೀಯ ಏವ ಗುಣತಃ ಅಪೂರ್ಣತಾ ವ್ಯಕ್ತ ಏವ ಇತಿ. ಹೀಗೆ ಉತ್ಪತ್ತಿ ವಿನಾಶ ಅಂದರೆ, ಉತ್ಪತ್ತಿ ಅಂದರೆ ದೇಹ ಪಡೆಯೋದು, ಭೌತಿಕ ಶರೀರವನ್ನು ಪಡೆಯೋದು, ಆ ಭೌತಿಕ ಶರೀರ ವಿನಷ್ಟವಾಗುವಂತಹದ್ದು. ಹೀಗೆ ಜೀವರಿಗೆ ಇದರಿಂದ ದುಃಖ ಪ್ರಾಪ್ತಿ ಇದೆ, ಅಪೂರ್ಣತ್ವ. ಎಲ್ಲಿಂದ ಸ್ವಾತಂತ್ರ್ಯ ಇದೆ ಅವರಿಗೆ? ಇಲ್ಲ, ನಾನು ಪೂರ್ಣವಾಗಿರ್ತೇನೆ ಅಂತ ಯಾರಿಗೆ ಆಗ್ತದೆ ಇಲ್ಲಿ? ಹೀಗೆ ಪರಿಪೂರ್ಣವಾಗಿ ಅವರು ಅಪೂರ್ಣತ್ವ. ಇದೆಲ್ಲ ಜೀವರಿಗೆ ಇರುವಂತಹದ್ದು. ಇದರಿಂದಲೇ ಏನು ಸಿದ್ಧ ಆಗ್ತದೆ? ಜೀವರಿಗೆ ಗುಣತಃ ಅಪೂರ್ಣತಾ ವ್ಯಕ್ತ ಏವ ಐತಿ. ಇದರಿಂದಲೇ ಗೊತ್ತಾಗ್ತದೆ ಜೀವರಿಗೆ ಅಪೂರ್ಣತ್ವ ಇರೋದು ಅಂತ. ಹೀಗೆ ಮತ್ತೆ ಒಂದು ವಿಷಯ ತಿಳಿಸ್ತಾರೆ. ಸ್ವರೂಪತೋ ನಿತ್ಯತ್ವೇಪಿ ತ್ರಿವಿಧ ನಾಶವತ್ತ ಜೀವಸ್ಯ ತಥೋ ಹರೇಶ್ಚತುರ್ವಿಧ ನಾಶಹೀನಸ್ಯಾಸ್ತಿ ಮಹಾನ್ ವಿಶೇಷ ಇತಿ ತತ್ಪೂಜಾ ಕಾರ್ಯ ಇತಿ ಉಪಸಂಹರತಿ ಅನಾಶಿನಃ ಇತಿ. ಉಪಸಂಹಾರ ಮಾಡ್ತಾ ಇದ್ದಾರೆ. 18ನೇ ಶ್ಲೋಕ ಉಪಸಂಹಾರಕ್ಕೆ ಬರ್ತಿದ್ದಾರೆ. ಏನು ವಿಷಯ? ಶ್ಲೋಕದ ಆದಿ ಏನು? ಅಂತವತ್ತ ಇಮೇ ದೇಹ ನಿತ್ಯ ಶುಕ್ತಾ ಶರೀರಿನ. ಹೀಗೆ ಶರೀರಗಳಿಗೆ ಅಂದರೆ ಜೀವರಿಗೆ ಅವರ ದೇಹಗಳು ಮತ್ತೆ ಭೌತಿಕ ದೇಹಗಳು ಮತ್ತೆ ಮತ್ತೆ ಒಂದು ಹೋಗ್ತಾ ಇರ್ತವೆ. ಹುಟ್ಟು ಸಾವು ಅಂತಿದೆ ಅವರಿಗೆ. ಭೌತಿಕ ದೇಹಕ್ಕೆ ಹುಟ್ಟು ಸಾವು ಅಂತಿದೆ. ಹೀಗೆ ಅವರು ನಿತ್ಯರಾದರೂ ಸಹಿತ ಭೌತಿಕ ದೇಹಗಳು ಮತ್ತೆ ಮತ್ತೆ ಬಂದು ಹೋಗೋದ್ರಿಂದಾಗಿ ಅವರಿಗೆ ಪಾರತಂತ್ರ್ಯಾದಿಗಳು ಇರೋದರಿಂದಾಗಿ ಪೂರ್ಣತ್ವ ಇಲ್ಲ, ಅವರಿಗೆ ಪರಿಪೂರ್ಣರಲ್ಲ ಅವರು. ಹೀಗೆಲ್ಲ ಹೇಳಿ ಸ್ವರೂಪತಃ ಅವರು ನಿತ್ಯರಾದರೂ ಸಹಿತ ತ್ರಿವಿಧ ನಾಶಕರು ಜೀವರು. ತ್ರಿವಿಧ ನಾಶ ಇದೆ ಅವರಲ್ಲಿ. ಯಾವ್ದು ತ್ರಿವಿಧ ನಾಶ? ಮೊದಲು ದೇಹ ಹಾನಿ. ದೇಹಾನಿ ಆಗೋದ್ರಿಂದ ಏನಾಗ್ತದೆ? ದುಃಖ ಪ್ರಾಪ್ತಿ. ಆಮೇಲೆ ಅಪೂರ್ಣತ್ವ. ಈ ಮೂರೂ ವಿಧವಾದಂತಹ ನಾಶ ಇರೋದರಿಂದ ಜೀವರಿಗೆ ಅವರು ನಿತ್ಯರೇ, ನಿತ್ಯ ಸ್ವರೂಪದ ನಿತ್ಯರೇ ರೀ. ಮೂರು ರೀತಿಯಾದಂತಹ ಹಾನಿ ನಾಶತ್ವ ಇದೆ ಅವರಿಗೆ. ಆದರೆ ಪರಮಾತ್ಮನಿಗೆ 4 ಇಲ್ಲ. ಎಷ್ಟು ವಿಶೇಷ ನೋಡಿ, 4 ಇಲ್ಲ ಪರಮಾತ್ಮನಿಗೆ. ಆದ್ದರಿಂದಾಗಿ ಇದೇ ವಿಶೇಷ. ಈ ವಿಶೇಷ ಇರೋದರಿಂದಲೇ ಅವರ ಪೂಜಾ ರೂಪವಾದಂತಹ ಅವರವರ ಸ್ವಕಾರ್ಯವನ್ನು ಕರ್ಮಗಳನ್ನು ಮಾಡಬೇಕು ಅಂತ ಉಪಸಂಹಾರ ಮಾಡ್ತಿದ್ದಾರೆ ಪರಮಾತ್ಮ ಇರುತ್ತಾ. ನೆಕ್ಸ್ಟ್ ಲೈನ್ ಏನು? ಅನಾಶಿರೋ ಅಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವಾರ್ಥ. ನಾನು ಬಹಳ ವಿಶೇಷವುಳ್ಳವ, ನಾನು ಪರಿಪೂರ್ಣನಾದವ, ದುಃಖ ಹಾನಿ ಇಲ್ಲ, ದೇಹ ಹಾನಿ ಇಲ್ಲ, ದುಃಖ ಪ್ರಾಪ್ತಿ ಇಲ್ಲ, ಅನಿತ್ಯತ್ವ ಯಾವುದೂ ಇಲ್ಲ, ಪರಿಪೂರ್ಣ ವಿಶೇಷ ತುಂಬಿದವ ನಾನು, ಪರಿಪೂರ್ಣ ಉಳ್ಳವ, ಎಲ್ಲರಿರಲು ಪರಿಪೂರ್ಣನಾದವ, ಸರ್ವತ್ರ ವ್ಯಾಪ್ತರಾದವ, ಎಲ್ಲರಲ್ಲೂ ವ್ಯಾಪ್ತರಾದವ. ಆದ್ದರಿಂದಾಗಿ ಅನಾಶಿರೋ ಅಪ್ರಮೇಯಸ್ಯ, ಅಂತಹ ನಾಶರಹಿತರಾದವ, ಅಪ್ರಮೇಯ ಸ್ವರೂಪರಾದವ. ಅಪ್ರಮೇಯ ಅಂದರೆ ಪ್ರಮಿತಿ, ಅಂದರೆ ಮಿತಿ ಇಲ್ಲದೆ ಇರುವಂಥವ, ಪ್ರಮೇಯಗೆ ಒಳಪಡದೇ ಇರುವಂಥವ, ಪರಿಚ್ಛಿನ್ನ ಸ್ವರೂಪಿ ಅಲ್ಲ, ಅಪರಿಚ್ಛಿನ್ನನಾದವ,
ಇಂಥವರ ವಿಶೇಷ ಅನುಗ್ರಹಕ್ಕೋಸ್ಕರ ಏನು ಮಾಡಬೇಕು? ತಸ್ಮಾತ್ ಯುದ್ಧಸ್ವ ಭಾರತ. ತಸ್ಮಾತ್ ಜೀವೇಭ್ಯೋ ಅತಿಶಯತ್ವಾತ್, ಜೀವರಿಗಿಂತ ಬಹಳ ಅತಿಶಯರಾದವ ಪರಮಾತ್ಮ. ಬಹಳ ಅಂದರೆ ಎಷ್ಟು? ಬಹಳ ಅನಂತ. ಸೂಪರ್. ಈ ಥರ ಅನಾಶಿರಃ ಚತುರ್ವಿಧ ನಾಶಹೀನಸ್ಯ. ಈಗ ಅರ್ಥ ಹೇಳ್ತಾ ಇದ್ದಾರೆ. ಎರಡನೇ ಲೈನ್ ಅರ್ಥ ಏನು? ಅನಾಶಿರಾದ ಪದಕ್ಕರ್ಥ ಏನು? ಚತುರ್ವಿಧ ನಾಶಹೀನ ಪರಮಾತ್ಮ. ನಾವು ಅನಾಶಿಗಳ? ವಿನಾಶಿಗಳು. ಮೂರು ರೀತಿ ವಿನಾಶ ಇದೆ ನಮಗೆ. ಸೊ ಅನಾಶಿನ ನಮಗಿಲ್ಲ. ನಾವು ಅನಾಶಿರೋ ಪ್ರಮೇಯರೇ. ಅಪ್ರಮೇಯನ ಮತ್ತು ಇಲ್ಲ. ಚಿಂತನೆ ಮಾಡಿದ್ರೆ ಅನಾಶಿಗಳೇ. ಯಾಕಂದ್ರೆ ನಿತ್ಯರಲ್ಲ ನಾವು. ಅದು ಪೂರ್ಣ ಒಳಗೋಗಿ ನೋಡಿದರೆ ಅನಾಶಿ ಯಾರು ವಿಶೇಷ ಯಾರಲ್ಲಿರೋದು? ನೀವು ಮೇಲಿಂದ ನೋಟ ಅರ್ಥ ಮಾಡಿಬಿಟ್ರೆ ನಾವು ಅಂತದ್ದೇ, ಅದಕ್ಕೆ ನಾವೇ ಯುದ್ಧ ಮಾಡಬೇಕು ಅನ್ಸ್ಬಿಡ್ತದೆ. ರಾಯ್ ತಿಳಿಸ್ಕೊಡ್ತಾ ಇದ್ರು. ಒಳಗೆ ಹುಡುಕಿ ನೋಡಿ, ಅನಾಶಿ ಪದಕ್ಕೆ ಅರ್ಥ ಇರೋ ಚತುರ್ವಿಧ ನಾಶಹೀನ. ಅದು ಯಾರು? ಪರಮಾತ್ಮ. ಅಪ್ರಮೇಯರಾದವ ಯಾರು? ನಾವು ಅಪ್ರಮೇಯರ್ರಿ. ಅಪ್ರಮೇಯ ಪದಕ್ಕೆ ಅರ್ಥ ಏನು ಗೊತ್ತಾ? ಕಾಲತಃ ನಮಗೂ ಅಪ್ರಮೇಯತ್ವ ಇದೆ. ವರ್ಣಗಳಿಗೆ, ಆಕಾಶಗಳಿಗೆ ದೇಶತಃ ಕಾಲತಃ ಅಪ್ರಮೇಯತ್ವ ಇದೆ. ಒಳಗುಗ್ಗಿ ನೋಡಿ ಅಂತ ಹೇಳಿದ್ರು ರಾಯರು. ಒಳಗುಗ್ಗಿ ನೋಡಿದ್ರೆ ಏನು? ದೇಶತಃ ಕಾಲತಃ ಗುಣತಃ ಪರಮಾತ್ಮ ಅಪ್ರಮೇಯ. ಸೊ ಅನಾಶಿಯಾದವ, ಚತುರ್ವಿಧ ನಾಶಹೀನರಾದವ, ದೇಶತಃ ಕಾಲತಃ ಗುಣತಃ ಸರ್ವತ್ರ ವ್ಯಾಪ್ತರಾದವ, ಅಪ್ರಮೇಯ ಸ್ವರೂಪರಾದವ. ಇಷ್ಟೆಲ್ಲ ದೇಶತಃ ಕಾಲತಃ ಗುಣ ಅಪರಿಚ್ಛಿನ್ನಸ್ಯ ಹರೇ ಪೂಜಾರ್ಥ ಯುದ್ಧಸ್ವ. ಉಪಸಂಹಾರ ಮಾಡಿಬಿಟ್ಟು. ಅದರಿಂದಾಗಿ ಅಂತಹ ಪರಮಾತ್ಮ ಅನುಗ್ರಹಕ್ಕೋಸ್ಕರವಾಗಿ ಯುದ್ಧವನ್ನು ಮಾಡಬೇಕು. ಕಿಂಚ ನ ಕೇವಲ ಸರ್ವಪ್ರಾಕಾರೇಣ ಅವಿನಾಶಿತ್ವ ತತ್ಪೂಜಾ ಕಾರ್ಯ ಐತಿ. ಕೇವಲ ಯಾವ ರೀತಿಯಿಂದಲೂ ವಿನಾಶ ಇಲ್ಲ, ಅದರ ಚತುರ್ವಿಧವಾಗಿಯೂ ನಾಶವಿಲ್ಲ ಅಂತ ಮಾತ್ರಕ್ಕೆ ಪರಮಾತ್ಮನ ಪೂಜೆ ಮಾಡೋದಲ್ಲ, ಪರಮಾತ್ಮನ ಆರಾಧನೆ ಮಾಡೋದಲ್ಲ. ಕಿಂತು ಸರ್ವಥಾ ಏವ ಅವಿನಾಶಿತ್ವ ಸ ಏವ ಸ್ವತಂತ್ರ. ಸರ್ವಥಾವ ಯಾವ ರೀತಿಯಲ್ಲೂ ವಿನಾಶ ಇಲ್ಲ ಅಂತ ಮಾತ್ರಕ್ಕೆ ಪೂಜೆ ಅಲ್ಲ, ಸರ್ವಥಾ ವಿನಾಶ ಇಲ್ಲ ಪರಮಾತ್ಮನಿಗೆ. ಅದರ್ಥ ಏನು? ಸ್ವತಂತ್ರನಾದವ ಅಂತ. ಸ್ವತಂತ್ರನಾದವರಿದ್ದರೆ ಪರಮಾತ್ಮನ ಪೂಜಾದಿಗಳನ್ನು ಮಾಡಬೇಕು. ನಾವೆಲ್ಲ ಪರತಂತ್ರರು. ತತಶ್ಚ ತಧೀರತ್ವಾತ್ ಮುಕ್ತೇ ಯುದ್ಧಾದಿ ಸ್ವಕರ್ಮಣ ಆರಾಧಿತಶ್ಚ ಮೋಕ್ಷಂ ದದಾತಿ ಇತಿ ಇತ್ಯತಃ ತತ್ಪೂಜಾ ಕಾರ್ಯ ಇತಿ ಭಾವೇನ ಚೋಕ್ತಂ ಅನಾಶಿರೋ ಅಪ್ರಮೇಯಸ್ಯ ಇತಿ. ಅನಾಶಿರೋ ಅಪ್ರಮೇಯಸ್ಯ ಅಂತ ಯಾಕೆ ಹೊರಟಿರೋದು? ಇಂತಹ ಪರಮಾತ್ಮ, ಸ್ವತಂತ್ರನಾದ ಪರಮಾತ್ಮ, ಚತುರ್ವಿಧ ನಾಶರಹಿತನಾದವ, ಸರ್ವಗತನಾದವ ಪರಮಾತ್ಮನ ವಿಶೇಷ ಅನುಗ್ರಹಕ್ಕೋಸ್ಕರ, ಅವರ ಅನುಗ್ರಹದಿಂದಲೇ ಮುಕ್ತಿಯಾಗುವಂತಹದ್ದು. ಇಂತಹ ಮುಕ್ತಿಯಲ್ಲೂ ಅವರ ಆಶ್ರಯತ್ವ, ಅವರ ನಿಯಾಮಕತ್ವ ಇರೋದರಿಂದಾಗಿ ಅವರ ಪೂಜೆಯನ್ನು ಸರ್ವಥಾ ಮಾಡಬೇಕು. ಸರ್ವಥಾ ಚಿಂತನೆ ಮಾಡಬೇಕು. ಕೇವಲ ಮಾಡೋದಲ್ಲ, ಸರ್ವಥಾ ಮಾಡಲೇಬೇಕು. ಇದು ತಸ್ಮಾತ್ ಯುದ್ಧಸ್ವ ಭಾರತ ಎಂಬುವಂತಹ ವಿಶೇಷ ಚಿಂತನೆ ಅಂತ ಹೇಳಿ ರಾಯರು ಆಚಾರ್ಯರು ತಿಳಿಸಿದ ರೀತಿಯಲ್ಲಿ ಭಾಷ್ಯದ ಏನು ಅರ್ಥ, ನಿಜವಾದ ಆಚಾರ್ಯರ ಭಾಷ್ಯದ ಚಿಂತನೆ ಏನು ಅಂತ ಹೇಳಿ ಮುಗಿಸ್ತಾರೆ. ಮುಂದೆ ಜೀವ ಎಂತವ ಅಂತಾದ? ನಿತ್ಯನಾದವ, ಜೀವಸ್ವರೂಪ ನಿತ್ಯ. ನಿತ್ಯನಾದ ಜೀವಸ್ವರೂಪಕ್ಕೆ ಏನು ಅಂತಿಲ್ಲ, ಹಾನಿ ಇಂತಿಲ್ಲ. ಹಾನಿಯಾಗೋದು ದೇಹಾದಿಗಳಿಗೆ, ಭೌತಿಕ ಆದ್ದರಿಂದಾಗಿ ಇಲ್ಲಿ ಸಾಯೋದು, ಕೊಲ್ಲೋದು ಇದೆಲ್ಲ ಪರಿಪೂರ್ಣ ಪಾರತಂತ್ರ್ಯ. ಇದು ಯಾರು ಸಾಯೋದೂ ಇಲ್ಲ, ಯಾರನ್ನು ಕೊಲ್ಲೋದೂ ಇಲ್ಲ. ಎಲ್ಲವೂ ಪರಮಾತ್ಮನ ಚಿಂತನೆ ಅಂತ ಮುಂದುವರಿಸ್ತಾರೆ ಪರಮಾತ್ಮ. ಅದನ್ನು ಮುಂದಿನ ಪಾಠದಲ್ಲಿ ನೋಡೋಣ.